ಹಾಯ್ ಫ್ರೆಂಡ್ಸ್, ನೆನ್ನೆ ಮೊನ್ನೆ ಎಲ್ಲ ಅಡುಗೆ ಮನೆ ಕ್ಲೀನ್ ಮಾಡೋದಾಯಿತು. ಇವತ್ತು ಮತ್ತೆ ಸೆಲ್ಫ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ನೋಡಿ, ಇದರಲ್ಲಿ ಸ್ವಲ್ಪ ವೇಸ್ಟ್ ಇದೆ, ಅದೆಲ್ಲ ತೆಗೆದು ಬಿಸಾಕ್ಬಿಟ್ಟು ಮತ್ತೆ ನೀಟಾಗಿ ಜೋಡಿಸ್ತೀನಿ. ಎಲ್ಲ ಕ್ಲೀನ್ ಮಾಡಿ ನೋಡಿ, ಮೇಲೆ ಇರುವಂಥ ಎಲ್ಲ ಫೋಟೋಸ್ ಆಗಲಿ ಎಲ್ಲನೂ ತೆಗೆದುಬಿಟ್ಟು ಇಲ್ಲಿ ನೋಡಿ. ಮತ್ತೆ ಫ್ರಿಡ್ಜ್ ಕೂಡ ಕ್ಲೀನ್ ಮಾಡ್ತೀನಿ ಇವತ್ತು. ಬರೀ ಅಡುಗೆ ಮನೆ ಕ್ಲೀನ್ ಮಾಡೋಕ್ಕೆ 2 ಡೇಸ್ ಆಯಿತು. ಇದೇನು ಒಂದು ದಿವಸದಲ್ಲಿ ಕ್ಲೀನ್ ಮಾಡ್ಕೋಬೋದು. ಫುಲ್ ಇವತ್ತು ನಮ್ಮ ಹಾಲೆಲ್ಲ ಫುಲ್ ಕ್ಲೀನ್ ಮಾಡ್ತೀನಿ. ಅದನ್ನೇ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಮನೇಲಿದ್ದು ಏನು ಕೆಲಸ ನಮಗೆ. ಯಾಕೆ ಇಷ್ಟೆಲ್ಲ ಕ್ಲೀನ್ ಮಾಡ್ತೀವಿ ಅಂದರೆ, ಇವಾಗ ಕ್ರಿಸ್ಮಸ್ ಹಬ್ಬ ಬರ್ತಾಯಿದ್ದಲ್ಲ, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಹಾಗೆ ಸುಮ್ಮನೆ ನೆನಪಿಗಿರಲಿ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ಏನಕ್ಕೋಸ್ಕರ ಅಂದರೆ, ಕ್ರಿಸ್ಮಸ್ ಹಬ್ಬ ಬಂದಿರೋ ಕಾರಣ ಈ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಯಾವತ್ತು ಅಂತ ಮಾಡ್ತಾಯಿದ್ದೀನಿ ಅಷ್ಟೇ. ನೋಡಿ, ಅಲ್ಲೆಲ್ಲ ಇದೆಲ್ಲ ಸ್ಕರ್ಟ್ ಎಲ್ಲ ತೆಗೆದುಬಿಟ್ಟು ಎಲ್ಲ ವಾಶ್ ಮಾಡಬೇಕು. ಆದರೆ ಇವತ್ತು ಫುಲ್ ಮಳೆ ಬರ್ತಾ ಇದೆ, ಯಾಕಂತ ಗೊತ್ತಿಲ್ಲ. ಬೆಳಗ್ಗೆಯಿಂದ ಬರ್ತಾ ಇದೆ. ಬನ್ನಿ, ಇವತ್ತು ನಮ್ಮ ಕಿಚನ್ ಆಯಿತು. ಇವಾಗ ಸೆಕೆಂಡ್ ಹಾಲ್ ಕ್ಲೀನ್ ಮಾಡ್ತಾಯಿದ್ದೀನಿ. ಎಲ್ಲ ಕ್ಲೀನ್ ಮಾಡಿ ಆಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಬರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ಥರ ಹೊಸ ವಿಡಿಯೋ ಆದರೆ ಫಸ್ಟ್ ನೀವೇ ನೋಡ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಹೇಗೆ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಬನ್ನಿ, ಇವಾಗ ಕ್ಲೀನ್ ಮಾಡೋದು ಸ್ಟಾರ್ಟ್ ಮಾಡೋಣ. ಇದರಲ್ಲಂತೂ ಟ್ಯಾಬ್ಲೆಟ್ಸು, ನನ್ನೇ ಟ್ಯಾಬ್ಲೆಟ್ಸು. ನನಗೆ ಹುಷಾರಿರಲಿಲ್ಲ, ಆವಾಗ ಈ ಟ್ಯಾಬ್ಲೆಟ್ಸ್ನ ತೊಗೊಂಡಿದ್ದೀನಿ. ಇವಾಗ ಯೂಸ್ ಮಾಡ್ತಾ ಇದ್ದೀನಿ. ಎಲ್ಲ ತೆಗ್ತಾ ಇದ್ದೀನಿ. ಇದು ನಮ್ಮ ಮನೆ ವಾಚು. ಯಾಕೋ ಇವತ್ತು ಡ್ಯೂಟಿಗೆ ಹಾಕೊಂಡು ಹೋಗಿಲ್ಲ, ಅವರು ಮನೇಲಿ ಇಟ್ಟೋಗಿದ್ದಾರೆ. ಇದು ತುಂಬಾ ಬ್ರ್ಯಾಂಡ್ ವಾಚ್ ಅಂತಲೇ ಹೇಳ್ಬೋದು. 3 ಇಯರ್ಸ್ ಆಯಿತು ನಾನು ನಮ್ಮ ಮನೆಯವರಿಗೆ ತೆಕ್ಕೊಟ್ಟು. ಒಂಚೂರು ಹಾಳಾಗಿಲ್ಲ, ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಮತ್ತು ಇದು ಗೊತ್ತಲ್ಲ, ಬೈಬಲ್, ಸತ್ಯವೇದ. ಇದು ನಮ್ಮ ಮನೆಯವ್ರದ್ದು ಮೆಡಲ್. ಅವರು ಕ್ರಿಕೆಟ್ ಅಂದರೆ ತುಂಬ ಹುಚ್ಚು. ಅವರಿಗೆ ಟೂರ್ನಮೆಂಟ್ ಸೀಸನ್ 9 ಕೊಟ್ಟಿದ್ದು. ತುಂಬ ಚೆನ್ನಾಗಿ ಕ್ರಿಕೆಟ್ ಆಡ್ತಾರೆ ನಮ್ಮ ಮನೆಯವರು. ಇದರಲ್ಲಿ ಏನಿದೆ ಅಂತ ಆಮೇಲೆ ತೋರಿಸ್ತೀನಿ, ಓಕೆನಾ? ಇದು ಬಂದ್ಬಿಟ್ಟು ನಮ್ಮ ಮಗಳಿಗೆ ಅಂತ ತರಿಸಿದ್ದು ಎಲ್ಮನ್ ಸ್ಕಾರ್ಟ್ಸು. ಇಲ್ಲಿ ನೋಡಿ, ಎಲ್ಲ ನಾನು ಮಾಡಿದ್ದೆ. ಇಲ್ಲೇ ಇರುವಂಥ ವಸ್ತುಗಳಲ್ಲಿ ಕೆಲವೊಂದು ಮಾತ್ರ ನಮಗೆ ಯೂಸ್ ಇತ್ತು, ಕೆಲವೊಂದು ವಸ್ತುಗಳು ವೇಸ್ಟ್ ಇತ್ತು. ಅದಕ್ಕೆ ಸೆಲ್ಫೆಲ್ಲ ಕ್ಲೀನ್ ಮಾಡು ಅಂತ ಹೇಳಿದ್ರು ನಮ್ಮ ಮನೆಯವರು. ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡಿದೆ. ವೇಸ್ಟ್ ಇರೋವೆಲ್ಲ ಬಿಸಾಕ್ಬಿಟ್ಟೆ. ಇನ್ನೂ ಸ್ವಲ್ಪ ಆ ಕಡೆ ಇತ್ತು, ಆದರೆ ಯಾಕಂತ ಗೊತ್ತಿಲ್ಲ, ತುಂಬಾ ಟೈಟ್ ಆಗಿತ್ತು. ಗ್ಲಾಸು ಬರ್ತಾ ಇರಲಿಲ್ಲ. ಎಷ್ಟೇ ತೊಳೆದ್ರೂ ತುಂಬ ಹಾರ್ಡ್ ಅನಿಸ್ತಾ ಇತ್ತು. ಅದರಲ್ಲಿ ಸ್ವಲ್ಪ ಆಯಿಲ್ ಬಿಟ್ಟರೆ ಚೆನ್ನಾಗಿ ಆಗ್ತಿತ್ತು, ಬಟ್ ನಾನು ಬಿಟ್ಟಿಲ್ಲ. ಅಲ್ಲಿ ಎಲ್ಲ ಏನೇನಿದೆ ಎಲ್ಲನೂ ತೆಗೆದು ಬಿಸಾಕ್ತಾಯಿದ್ದೀನಿ ತೆಳಗಡೆ. ಇದು ಗೊತ್ತಲ್ವ ಯಾವ ಕ್ರೀಮ್ ಅಂತ. ಆಲ್ರೆಡಿ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನೋಡಿ, ಏನೆಲ್ಲ ಫೋಟೋಸ್ ಇದೆ. ನಮ್ಮ ಮನೆಯಲ್ಲಿ ಜೀಸಸ್ ಫೋಟೋ ಇದೆ. ಇದು ನಮ್ಮ ತಮ್ಮನೇ ಡ್ರಾಯಿಂಗ್ ಮಾಡಿದ್ದು. ಮತ್ತು ಪುನೀತ್ ಅವ್ರ ಫೋಟೋ ಕೂಡ ಇದೆ. ನಮ್ಮ ತಮ್ಮನೇ ಮನೆಯಲ್ಲಿ ಡ್ರಾಯಿಂಗ್ ಮಾಡಿದ್ದು. ಮತ್ತು ನಮ್ಮ ಫೋಟೋಸು ಇದೆ. ಅದು ಎಲ್ಲನೂ ತೆಗೆದುಬಿಟ್ಟೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನಿವತ್ತು ಒಂದು ಫೋಟೋ ತೋರಿಸ್ತಾ ಇದ್ದೀನಿ ನಿಮಗೆ. ಅದು ಯಾವಾಗ ಮಾಡಿಸಿದ್ದು ಅಂತ. ಆ ಫೋಟೋ ಯಾವುದು ಅಂದರೆ ಇದೆ ನೋಡಿ. ಇವರು ನಮ್ಮ ಮನೆಯವರು. ಈ ಫೋಟೋ ಮಾಡಿಸಿದ್ದು ಪ್ರೆಗ್ನೆನ್ಸಿ ಟೈಮಲ್ಲಿ. ಫೋಟೋಶೂಟ್ ನಾವು ಫೋಟೋ ತೆಗೆಸ್ಕೊಂಡಿದ್ವಿ, ಆವಾಗ ಇದು ಮಾಡಿಸಿದ್ದು. ಇರಲಿ ಅಂತ ಮಾಡಿಸಿದ್ದು ನಮ್ಮ ಮನೆಯವರು. ನನಗೆ ತುಂಬ ಆಸೆ ಇತ್ತು ಫೋಟೋಸ್ ಈ ಥರ ದೊಡ್ಡದಾಗಿ ಮಾಡೋಣ ಅಂತ. ಆದರೂ ನನ್ನ ಆಸೆಗೆ ಯಾವುದೂ ಇಲ್ಲ ಅಂತ ಹೇಳಿಲ್ಲ ಮನೆಯವರು. ಎಲ್ಲ ನೋಡಿ ಅದರಲ್ಲಿ ಇನ್ನೊಂದು ಫೋಟೋಸು. ಈ ಫೋಟೋಸ್ ಅಂದರೆ ತುಂಬ ಇಷ್ಟ ನನಗೆ, ಯಾಕೆಂದರೆ ತುಂಬ ಚೆನ್ನಾಗಿ ಇದೆ ಈ ಫೋಟೋಸು. ಇದು ನಾವು ಫಸ್ಟ್ ಮ್ಯಾರೇಜ್ ಆದಾಗ ನಮ್ಮ ಮನೆಯವ್ರ ಬರ್ತಡೇ ಇತ್ತು, ಆವಾಗ ತೆಗೆಸ್ಕೊಂಡಂಥ ಫೋಟೋಸ್. ಇದು ತುಂಬಾ ಇಷ್ಟ ನನಗೆ. ನೋಡಿ, ಇನ್ನೊಂದು 4 ಫೋಟೋಸು ಡ್ರಾಯಿಂಗ್ ಮಾಡಿದೆ. ಇದು ನಮ್ಮ ತಮ್ಮ ಸ್ವತಃ ಡ್ರಾಯಿಂಗ್ ಮಾಡಿದ್ದು. ನಮ್ಮ ತಮ್ಮ, ನಮ್ಮ ಬ್ರದರ್ ಡ್ರಾಯಿಂಗ್ ಮಾಡ್ತಾರೆ. ಯಾರ್ಯಾರು ಬೇಕಾದರೆ ಫೋಟೋ ಸೆಂಡ್ ಮಾಡಿ ಕಳಿಸ್ಕೊಡ್ತಾರೆ ಮಾಡಿಬಿಟ್ಟು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ನಾನು ತೋರಿಸಿಲ್ಲ ಅದೇ ಫೋಟೋಸ್. ಇದನ್ನೇ ಇಲ್ಲಿ ಡ್ರಾಯಿಂಗ್ ಮಾಡಿದ್ದು ನಮ್ಮ ತಮ್ಮ. ತುಂಬ ಚೆನ್ನಾಗಿ ಬಂದಿತ್ತು ಈ ಫೋಟೋಸ್. ನಮ್ಮ ಮನೆಯವ್ರ ಫೋಟೋ ಕೂಡ ಡ್ರಾಯಿಂಗ್ ಮಾಡಿಕೊಟ್ಟಿದ್ದಾರೆ ನಮ್ಮ ತಮ್ಮ. ನಮ್ಮ ಬ್ರದರು ತುಂಬಾ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಾರೆ. ನಿಮಗೇನಾದರೂ ಬೇಕಾದರೆ ಹೇಳಿ ಮಾಡಿಕೊಡ್ತಾರೆ, ಓಕೆನಾ? ಈ ಫೋಟೋ ಹೇಗಿತ್ತು ಅಂತ ನಾನು ಇಲ್ಲಿ ಪಕ್ಕದಲ್ಲಿ ಬರ್ತಾ ಇದೆ, ಅದೇ ಥರ ಫೋಟೋಸ್. ಇದು ಯಾರು ಗೊತ್ತಲ್ಲ, ಆಲ್ರೆಡಿ ನಿಮಗೆಲ್ಲರಿಗೂ ಗೊತ್ತು, ಅಪ್ಪು ಬಾಸ್. ಇದು ಕೂಡ ನಮ್ಮ ತಮ್ಮನೇ.
ಡ್ರಾಯಿಂಗ್ ಮಾಡಿದ್ದು. ತುಂಬಾ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಾರೆ ನೋಡಿ. ಏನಾದರೂ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಲೈಕ್ ಮಾಡಿ. ಮತ್ತು ಇಲ್ಲಿ ನಮ್ಮ ಮನೆಯವರು ಬರೆದಿದ್ದಾರೆ ನೋಡಿ, ಜೊತೆಗಿರುವ ಜೀವ ಎಂದೆಂದಿಗೂ ಜೀವಂತ, ಅಪ್ಪು ಬಾಸ್. ಈ ಫೋಟೋ ನನಗೆ ತೆಗೆಯಕ್ಕೆ ಬರ್ತಾ ಇಲ್ಲ, ಅದಕ್ಕೋಸ್ಕರ ಇಲ್ಲೇ ಹೇಳ್ತಾ ಇದ್ದೀನಿ. ಇದು ಫೋಟೋ ನಮ್ಮ ಮನೆಯವರು ನನಗೆ ನಮ್ಮದು ಆ್ಯನಿವರ್ಸರಿ ಇರುವಾಗ ಗಿಫ್ಟ್ ಕೊಟ್ಟಿದ್ದು ನನಗೆ. ನೋಡಿ ಎಷ್ಟು ಚೆನ್ನಾಗಿದೆ ಇದು. ಈ ಫೋಟೋ ಇದೆಯಲ್ಲ ಮಧ್ಯದ್ದು ನಮ್ಮದು ಫಸ್ಟ್ ಆ್ಯನಿವರ್ಸರಿ ಫೋಟೋ. ನಾವು ತುಂಬಾ ಗ್ರ್ಯಾಂಡಾಗಿ ಮಾಡ್ಕೊಂಡಿದ್ವಿ ಆ್ಯನಿವರ್ಸರಿನ. ಎಷ್ಟು ಚೆನ್ನಾಗಿದೆ ಅಲ್ಲ ಫೋಟೋ. ಪ್ರತಿ ವರ್ಷ ಬರ್ಡೇಗಾಗಲಿ ಆ್ಯನಿವರ್ಸರಿಗಾಗಲಿ ಏನಾದರೂ ಗಿಫ್ಟ್ ಕೊಡ್ತಾನೆ ಇರ್ತಾರೆ ನಮ್ಮ ಮನೆಯವರು. ಮೇಲಿರುವಂಥ ಎಲ್ಲ ಫೋಟೋಸ್ ತೆಗೆದೆ, ಆದರೆ ಒಂದು ಫೋಟೋಸ್ ಮಾತ್ರ ತೆಗಿಯಕ್ಕೆ ಬರ್ತಾ ಇರಲಿಲ್ಲ. ಅದು ಹಾಗೆ ಇಟ್ಬಿಟ್ಟು ಎಲ್ಲ ಧೂಳನ್ನ ಹುಡ್ಕೊಂಡು ಬಂದೆ. ಮತ್ತು ಈ ಕಡೆ ದೇವ್ರ ಮನೆ ಕೋಣೆ ಇದೆ, ಅಲ್ಲಿ ಕೂಡ ಸ್ವಲ್ಪ ಧೂಳು ಕಾಣಿಸ್ತಿತ್ತು. ಅಲ್ಲಿಂದ ಸ್ವಲ್ಪ ಕ್ಲೀನ್ ಮಾಡಿದೆ. ಆಮೇಲೆ ಎಲ್ಲ ಮೇಲಿಂದ ತುಂಬಾ ಚೆನ್ನಾಗಿ ನೀಟಾಗಿ ಕ್ಲೀನ್ ಮಾಡಿದೆ. ನೋಡಿ ನನ್ನ ಮಗಳು ಕೂಡ ಅಲ್ಲಿ ಅಲ್ಲಿ ಅಂತಿದ್ದಾಳೆ. ಸ್ವಲ್ಪ ದೇವ್ರ ಮನೆ ಒಳಗಡೆ ಕೂಡ ಅಲ್ಲಿ ಸ್ವಲ್ಪ ಪೊರಕೆಯಿಂದ ಮೇಲೆ ಎಲ್ಲ ಕ್ಲೀನ್ ಮಾಡಿದೆ. ಯಾಕೆ ಅಂದರೆ ತುಂಬ ಹೈಟ್ ಅಲ್ವಾ, ನನಗೆ ಅದು ಆಗಲ್ಲ, ತುಂಬ ನಾನು ಕುಳ್ಳಿ ಅಲ್ವಾ, ಅದಕ್ಕೋಸ್ಕರ ಅಲ್ಲಿಂದ ದೇವ್ರ ಮನೆ ಎಲ್ಲ ಕ್ಲೀನ್ ಆಯಿತು. ಇವಾಗ ನನ್ನ ಮಗಳದೆಲ್ಲ ಗೊಂಬೆಗಳೆಲ್ಲ ದೇವ್ರ ಮನೆಯಲ್ಲಿ ಇಕ್ತೀವಿ, ಅಲ್ಲಿ ಏನು ಯೂಸ್ ಮಾಡಲ್ಲ. ಯಾಕೆಂದರೆ ದೇವ್ರ ಮನೆಯೆಲ್ಲ ನಾವು ಪೂಜೆ ಏನು ಮಾಡಲ್ವಲ್ಲ, ಅದಕ್ಕೋಸ್ಕರ ನನ್ನ ಮಗಳಂತ ಆಡುವಂಥ ಎಲ್ಲ ವಸ್ತು ಅಲ್ಲೇ ಇಕ್ತೀವಿ. ಅವಳಿಗೆ ಗೊಂಬೆ, ಅವಳ ಆಟ ಸಾಮಾನು ಎಲ್ಲ ಅಲ್ಲೇ ಇಕ್ತೀವಿ. ಆಮೇಲೆ ಇಲ್ಲಿ ಫ್ರಿಜ್ಜು ಕ್ಲೀನ್ ಮಾಡ್ತಾಯಿದ್ದೀನಿ ನೋಡಿ. ಯಾಕೆಂದರೆ ಫ್ರಿಜ್ಜು ಯಾವಾಗಲೂ ನಾನು ಮಾಡ್ತಾನೆ ಇರ್ತೀನಿ, ಆದರೂ ಮೇಲಿಂದ ಕವರ್ ತೆಗೆದಿದ್ದೆ, ಅದು ಕೂಡ ಕ್ಲೀನ್ ಮಾಡ್ತಾಯಿದ್ದೀನಿ ನೋಡಿ. ಯಾಕೆಂದರೆ ಅದು ಫ್ರಿಜ್ ಎಷ್ಟೇ ಕ್ಲೀನ್ ಮಾಡಿದ್ರು ಮತ್ತು ಅಷ್ಟೇ ಆಗುತ್ತೆ. ಫ್ರಿಜ್ ನಾವು ಎಷ್ಟೇ ಕ್ಲೀನ್ ಮಾಡಿದ್ರು ಮತ್ತು ಅದರ ಮೇಲೆ ಧೂಳು ಬಂದು ಕೂತ್ಕೊಂಡ್ಬಿಡುತ್ತೆ. ಆಮೇಲೆ ನಾನು ಟಿ ವಿ ಎಲ್ಲ ಕ್ಲೀನ್ ಮಾಡಿದೆ, ಮತ್ತು ಅಲ್ಲಿಂದ ಸ್ವಲ್ಪ ಹಿಂದುಗಡೆ ಕೂಡ ಕ್ಲೀನ್ ಮಾಡಿದೆ. ಯಾಕೆಂದರೆ ಸ್ವಲ್ಪ ಅಲ್ಲೂ ಕೂಡ ಧೂಳು ಇರುತ್ತೆ ಅಂತ ಮಾಡಿದೆ. ಪೊರಕೆಯಿಂದ ಮೇಲಿರುವಂಥ ಎಲ್ಲ ಧೂಳನ್ನ ಕ್ಲೀನ್ ಮಾಡ್ತಾಯಿದ್ದೀನಿ ನೋಡಿ. ಮತ್ತು ಆಮೇಲೆ ನಾನು ಇಲ್ಲಿ ಕೆಲಸ ಮಾಡ್ತಾಯಿದ್ರೆ ನನ್ನ ಮಗಳು ಏನು ಮಾಡಿದಾಳೆ ನೋಡಿ, ಇಲ್ಲೆಲ್ಲ ಬ್ಲೂ ಕಲರ್ ಎಲ್ಲ ಮನೆಯಲ್ಲಿ ಸ್ವಲ್ಪ ಇತ್ತು, ಅದನ್ನೆಲ್ಲ ಚೆಲ್ಲಾಗ್ಬಿಟ್ಟಿದ್ದಾಳೆ. ನಾನೇನೋ ಮಾಡಿದ್ರೆ ಅವಳೇನೋ ಮಾಡ್ತಾಳೆ, ಏನು ಮಾಡೋಕ್ಕಾಗಲ್ಲ. ಮತ್ತು ಅಲ್ಲಿಂದ ಎಲ್ಲ ಕ್ಲೀನ್ ಮಾಡಿದ ಮೇಲೆ ಮತ್ತು ಇವಾಗ ಸೆಲ್ಫ್ನ ಒಂದು ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಂಡು ಬರ್ತಾಯಿದ್ದೀನಿ ನೋಡಿ. ಮತ್ತು ನನಗೆ ಅವಳ ಹತ್ರ ಬ್ಲೂ ಕಲರ್ ತೊಗೊಂಡು ಆಟ ಆಡ್ತಿದ್ಲು, ಅದಕ್ಕೆ ನಾನು ಈ ಕಿತ್ಕೊಂಡ್ಬಿಟ್ಟು ತೆಗೆದಿಟ್ಟೆ. ಆವಾಗ ನನಗೆ ಬೈತಾ ಇದ್ದಾಳೆ. ಆವಾಗ ಮತ್ತೆ ಹೋಗಿ ತೊಗೊಂಡ್ಬಿಟ್ಟೆ, ಆದರೂ ಅವಳು ಫುಲ್ ಚೆನ್ನಾಗ್ಬಿಟ್ಲು ಬ್ಲೂ ಕಲರು. ಹೆಂಗೆ ಮಾಡ್ತಾಳೆ ನೋಡಿ, ನಾನು ಏನೋ ಕೆಲಸ ಮಾಡ್ತಾಯಿದ್ರೆ ಅವಳೇನೋ ಮಾಡ್ತಾಯಿರ್ತಾಳೆ, ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಯಾವಾಗೋ ಒಂದು ಟೈಮ್ ನನಗೆ ಫ್ರೀ ಸಿಕ್ಕಾಗ ನಮ್ಮ ಮನೆಯೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ನೋಡಿ. ಇವಾಗ ಅವಳು ಚೇರ್ ತೊಗೊಂಡಿನಂತ ಅದು ಕೂಡ ಕೊಡಲ್ಲ ಅವಳು. ನಂದು ಅಂತಾಳೆ ಚೇರು. ಅವಳಿಗೋಸ್ಕರ ಅಂತ ತರಿಸಿದ್ದು, ತುಂಬಾ ಕ್ವಾಲಿಟಿ ಇರುವಂಥ ಚೇರು ಅದು. ಯಾಕೆ ಅಂತಂದರೆ ಅದ್ರ ಮೇಲೆ ನಾವು ಕೂಡ ಕೂತ್ಕೋಬೋದು ನೋಡಿ. ಇವಾಗ ಏನೋ ಮಾಡ್ತಾಳೆ, ನನಗೆ ಚೇರ್ ಕೊಡು ಅಂತ ನನಗೆ ಕೇಳ್ತಾ ಇದ್ದಾಳೆ, ಅದಕ್ಕೆ ನಾನು ಬೈತಾ ಇದ್ದೀನಿ ಅವಳಿಗೆ. ಆದರೂ ತುಂಬ ಹಠ ಮಾಡ್ತಾಳೆ ನನ್ನ ಮಗಳು. ಅವಳಿಗೆ ಅಂತ ಚೇರ್ ತರಿಸಿದ್ದೀವಲ್ಲ, ಅದಕ್ಕೆ ನಂದು ಅಂತಾಳೆ ಅವಳು. ಅದಕ್ಕೆ ನಾವು ಅದರ ಮೇಲೆ ಕೂತ್ಕೊಂಡ್ರೆ ನಮ್ಮನ್ನು ಎಬ್ಬಿಸಿಬಿಟ್ಟು ಕೂತ್ಕೋತಾಳೆ ಅವಳು, ಗೊತ್ತಾ. ಎಷ್ಟು ಹಠ ಅಂದರೆ ಅಷ್ಟು ಹಠ ಮಾಡ್ತಾಳೆ. ಇವಾಗ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಬಂದೆ. ಇವಾಗ ನೀಟಾಗಿ ಮನೆಯೆಲ್ಲ ಗುಡಿಸ್ಕೊಂಡು ಬರ್ತಾಯಿದ್ದೀನಿ ನೋಡಿ. ಆವಾಗೂ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ, ನಾನು ಹಿಂದೆ ಬರ್ತಾಯಿದ್ದಾಳೆ. ಇವಾಗ ನಾನು ಕಿಚನಲ್ಲಿ ಹೋಗಿದ್ದೀನ, ಬರ್ತಾಳೆ ನೋಡಿ. ಬಂದು ಯಾವ ಥರ ಡ್ಯಾನ್ಸ್ ಮಾಡ್ತಾಳೆ ನೋಡಿ. ಯಾಕೆ ಅಂದರೆ ನಾನು ಅಲ್ಲಿ ವಿಡಿಯೋ ಮಾಡೋಕ್ಕಂತ ಮೊಬೈಲ್ ಇಟ್ಟಿದ್ದೀನ, ಅದು ನೋಡಿಬಿಟ್ಟು ಡ್ಯಾನ್ಸ್ ಮಾಡ್ತಾಳೆ ಅವಳು. ಹಂಗಿದ್ದಾಳೆ ನನ್ನ ಮಗಳು. ಬಳೆನ ತೆಗೆದುಬಿಟ್ಟು ಬಿಸಾಕಿದ್ದಾಳೆ, ಮತ್ತು ಮಮ್ಮಿ ಹಾಕು ಅಂತಾಳೆ. ನಾನೇನೋ ಕೆಲಸ ಮಾಡ್ತಾಯಿದ್ರೆ ಏನೇನೋ ಹಚ್ತಾಳೆ, ಅದಕ್ಕೆ ತುಂಬ ಬೇಜಾರು. ಆದರೂ ಏನು ಮಾಡೋಕ್ಕಾಗಲ್ಲ ಮಕ್ಕಳು. ಇಲ್ಲಿ ನೋಡಿ ಮೊಬೈಲ್ ನೋಡಿಕೊಂಡು ಹೆಂಗೆ ಮಾಡ್ತಿದ್ದಾಳೆ ಅಂತ. ಎಷ್ಟು ಕೆಲಸ ಹಚ್ಚರು ಏನು ಬೇಜಾರಾಗಲ್ಲ. ಅವ್ರಿಗೆ ನೋಡಿದ ತಕ್ಷಣ ತುಂಬ ಖುಷಿ ಆಗುತ್ತೆ. ಅಂತೂ ಇಂತೂ ನಮ್ಮ ಮನೆ ಫುಲ್ ಕ್ಲೀನ್ ಆಯಿತು. ನನಗೆ ತುಂಬ ಖುಷಿ ಆಯಿತು ನೋಡಿ, ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಲ್ವಾ. ಫುಲ್ ಕ್ಲೀನ್ ಆಯಿತು ನಮ್ಮ ಮನೆ. ಇನ್ನೇನು ಒಂದು ನೆಕ್ಸ್ಟ್ ವೀಕ್ ನಾವು ಊರಿಗೆ ಹೋಗ್ತೀವಿ. ನಮ್ಮ ಊರಲ್ಲೇ ಕ್ರಿಸ್ಮಸ್ ಹಬ್ಬ ಮಾಡ್ತೀವಿ. ಅಲ್ಲಿ ಹೇಗೆಲ್ಲ ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡ್ತಾರೆ ಅಂತ ಆ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ಮತ್ತು ವೇಟ್ ಮಾಡಬೇಡಿ, ಈ ವಿಡಿಯೋ ನೋಡಿಬಿಟ್ಟು ಕಮೆಂಟ್ ಮಾಡಿ ನೋಡಿ ದೇವ್ರ ಮನೆ ಹೇಗಿದೆ, ನನ್ನ ಮಗಳದ್ದು ಗೊಂಬೆ ಎಲ್ಲ ಹೇಗೆ ಜೋಡಿಸಿದ್ದೀನಂತ. ಅಲ್ಲಿವರೆಗೂ ಫುಲ್ ವಿಡಿಯೋ ನೋಡಿ ಕಮೆಂಟ್ ಮಾಡಿ. ನನಗೆ ಇವಾಗ ಸಮಾಧಾನ ಆಯಿತು ನೋಡಿ, ನಮ್ಮ ಮನೆ ಎಲ್ಲ ಕ್ಲೀನ್ ಆಯಿತು. ಪಾರ್ಟ್ 1 ಎಲ್ಲ ವಿಡಿಯೋ ನೋಡಿದ್ರಲ್ವಾ, ಹಾಗೆ ಪಾರ್ಟ್ 2 ಕೂಡ ನೋಡಿ. ಫುಲ್ ವಿಡಿಯೋ ನೋಡಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮತ್ತು ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.